ಕರ್ನಾಟಕ ರಕ್ಷಣಾ ವೇದಿಕೆ ಟಿಎ ನಾರಾಯಣಗೌಡರು ನೇತೃತ್ವದಲ್ಲಿ ಹರಿಹರ ತಾಲೂಕು ಘಟಕದಿಂದ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಅದರಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜೊತೆಗೆ ನೇತ್ರದಾನ, ರಕ್ತದಾನ ಶಿಬಿರ ಕೂಡ ಆಯೋಜನೆ ಮಾಡಲಾಗಿತ್ತು. ಜೊತೆಗೆ ಒಂದುಗೂಡು ಸೇವಾ ಟ್ರಸ್ಟ್ ಹರಿಹರ ಅವರ ಸಹಯೋಗದಿಂದ ನಡೆಸಲಾಯಿತು. 300ಕ್ಕೂ ಅಧಿಕ ಜನರು ತಪಾಸಣೆ ಮಾಡಿಸಿಕೊಂಡರು. ಎಸ್ಎಸ್ ನಾರಾಯಣ ಆಸ್ಪತ್ರೆ ದಾವಣಗೆರೆ, ಅಶ್ವಿನಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಮತ್ತು ಪಿಜಿ ಸೆಂಟರ್ ದಾವಣಗೆರೆ, ವಾಸನ್ ಐಕೇರ್ ದಾವಣಗೆರೆ, ಸಿದ್ಧಗಂಗಾ ರಕ್ತನಿಧಿ ಕೇಂದ್ರ ದಾವಣಗೆರೆ ಇವರ ಸಹಯೋಗದೊಂದಿಗೆ ಕಾರ್ಯಕ್ರಮ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರು ಅಮಾನುಲ್ಲಾ ಕೆ, ತಾಲೂಕು ಅಧ್ಯಕ್ಷ ರಾಜೇಶ್ ಎಚ್, ಪ್ರಧಾನ ಕಾರ್ಯದರ್ಶಿ ಇಮ್ತಿಯಾಜ್ ಜಲಾಲ್, ಉಪಾಧ್ಯಕ್ಷರಾದ ರವಿ ಬಳ್ಳಾರಿ, ಅಬ್ದುಲ್ ರಜಾಕ್ ಟಿ, ರುದ್ರೇಗೌಡ್ರು, ನಿರಂಜನ್ ಟೆಕ್ನೂರ್, ಮೇಲೆಬೆನ್ನೂರು, ಅಧ್ಯಕ್ಷರು ಸಮೀವುಲ್ಲಾ, ಮಲ್ಲಿಕಾರ್ಜುನ್ ಕಲಾಲ್, ಕಾನೂನು ಸಲಹೆಗಾರರು ಇದಾಯತುಲ್ಲಾ, ಮುಜೀಬುಲ್ಲಾ, ನಗರ ಘಟಕದ ಅಧ್ಯಕ್ಷರು ಶಶಿ ನಾಯಕ್, ಪಾದಚಾರಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಮನ್ಸೂರ್ ಅಲಿ, ವಿಠಲ್, ದುರ್ಗೇಶ್, ನವೀನ್ ಕುಮಾರ್, ಲೋಹಿತ್ ಕುಮಾರ್, ಮಹಿಳಾ ಅಧ್ಯಕ್ಷರಾದ ಪುಷ್ಪಾ ರಮೇಶ್ ಹಡಪದ್, ಶ್ಯಾಮಲಾ ಕೋಟೆ, ಪುಷ್ಪಾ, ಶಿಕ್ಷಕಿ ರೂಪಾ ಮತ್ತು ಒಂದುಗೂಡು ಸಂಸ್ಥೆಯ ಪ್ರಿಯಾಂಕಾ, ಆಯಿಷಾ ಬಾನು, ಪೂರ್ಣಿಮಾ ಬೇವಿನಹಳ್ಳಿ, ವಿಠಲ, ನನ್ನೂರು ನನ್ನ ಹೊಣೆ ಸದಸ್ಯರು ಹಾಗೂ ಶಾಲೆಯ ಮಕ್ಕಳು ಉಪಸ್ಥಿತರಿದ್ದರು. ವರದಿ ಎಸ್ಎಂ ಜಾಕೀರ್, ಎಬಿ ನ್ಯೂಸ್ ಕನ್ನಡ, ಬ್ಯೂರೋ ಚೀಫ್, ಹರಿಹರ.